ಇನ್ನೊಂದ್ಸರಿ ಕೇಳ್ಕೊಳ್ಳಿ ಸರ್. ಅದು ಸರ್ವೆ ನಂಬರ್ 16/1 ಮೈಲಸಂದ್ರ ವಿಲೇಜ್, ಕೆಂಗೇರಿ ಹೋಬಳಿ, ಬೆಂಗಳೂರು ಸೌತ್ ತಾಲೂಕ್, ಬೆಂಗಳೂರು. ಕ್ಲಿಯರ್ ಆಯ್ತಲ್ಲ ಸರ್? ಇಲ್ಲಿ ಬೆಮ್ಮೆಲ್ದು ಲೇಔಟ್ ಆಗಿದೆ. ಸುಮಾರು 51 ಎಕರೆ ಆ ಒಂದು ಡಿವಿಷನ್ ಆಗಿರೋಂಥದ್ದು. ಆ ಲೇಔಟ್ನಲ್ಲಿ ನನ್ನ ಏನು ಬ್ರದರ್ ಇನ್ ಲಾ ಇದ್ದಾರೆ, ಇವರು ಕೂಡ ಒಂದು ಸೈಟ್ ಅಲಾಟಿಯವರು. ಇಲ್ಲಿ ಈ ಲೇಔಟ್ನಲ್ಲಿ ಏನಾಗಿದೆ, ಇವ್ರಿಗೆ ಆ ಸೈಟನ್ನು ಕೊಟ್ಟಂಥದ್ದು 2002-2003ರಲ್ಲಿ. ಈಗ ಆಲ್ಮೋಸ್ಟ್ 23 ವರ್ಷ ಆಗೋಯ್ತು. 2003ರಲ್ಲಿ ಇದನ್ನ ಈ ಏನು ನಮ್ಮ ದೊಡ್ಡಸ್ವಾಮಿ ಗೌಡ್ರಿದ್ದಾರೆ, ಇವರು ಈ ಓನರ್ಸ್ಗಳು. ಯಾರು ಇವರು ಓನರ್ಸ್ಗಳು ಅಂತ ಅಂದರೆ, ವೀರರತಿಯಮ್ಮ, ಕರಿಯಪ್ಪ, ನಿಂಗಯ್ಯ, ವೆಂಕಟಮ್ಮ ಅಂಡ್ ತಿಮ್ರಾಯಪ್ಪ ಅನ್ನೋಂಥದ್ದು. ನಮಗೆ ಸಂಬಂಧಪಟ್ಟಂಥದ್ದು ಕರಿಯಪ್ಪಂದು ಆ ಡಿವಿಷನ್ ಆಫ್ ಪ್ರಾಪರ್ಟಿದಲ್ಲಿ. ಇವ್ರೇನು ಮಾಡಿದ್ದಾರೆ, ದೊಡ್ಡಸ್ವಾಮಿ ಗೌಡರು ಅಗ್ರಿಮೆಂಟ್ ಆಫ್ ಸೇಲನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ವೆರಿ ಗುಡ್, ಕಾನೂನಾತ್ಮಕ ವಿಚಾರ ಅದು. ಅಗ್ರಿಮೆಂಟ್ ಆಫ್ ಸೇಲ್ ಆದಮೇಲೆ ಇವರು ಒಂದು GPA ಮಾಡಿಸ್ಕೊಂಡಿದ್ದಾರೆ. ಅದು ಕೂಡ ರಿಜಿಸ್ಟರ್ಡ್ GPA. ಆ GPAನಲ್ಲಿ ಇವರು ಮಾಡಿರೋಂಥದ್ದು ಕಾನೂನು ಬಾಹಿರ ಕೆಲಸ. ಏನಂತ ಅಂದರೆ, GPAನಲ್ಲಿ ಎಷ್ಟು ದುಡ್ಡು ಈ ವ್ಯವಹಾರ, ಲ್ಯಾಂಡ್ ಬೆಲೆ, ಇದನ್ನು ಏನು ಹೇಳಿದೆ ಬುಕ್ 4ನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಬುಕ್ 4 ಅಂದರೆ ನಿಮ್ಗೆ ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಯಾವ ಆಸ್ತಿಗೆ ಆಸ್ತಿಯ ಮಾರ್ಕೆಟ್ ದರ ಅಥವಾ ಗೈಡ್ಲೈನ್ಸ್ ವ್ಯಾಲ್ಯೂ ಹೇಳದೇ ಇದ್ರೆ ಅದನ್ನು ನಾರ್ಮಲ್ ರಿಜಿಸ್ಟ್ರೇಷನ್ ಫೀಸ್ನಲ್ಲಿ ರಿಜಿಸ್ಟರ್ ಆಗಂಥವನ್ನೆಲ್ಲ ಬುಕ್ 4ಗೆ ಹಾಕ್ತಾರೆ. ಬುಕ್ 1ಗೆ ಯಾವ ರಿಜಿಸ್ಟ್ರೇಷನ್ದು ನೀವು ದುಡ್ಡು ಇದೆಲ್ಲ ಹೇಳೋಂಥದ್ದು, ಅದಕ್ಕೆ ದುಡ್ಡು ಅನುಸಾರವಾಗಿ ನೀವು ಟ್ಯಾಕ್ಸ್ ಕಟ್ಟಿದರೆ, ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿದರೆ ಅದನ್ನು ಬುಕ್ 1ಗೆ ಹಾಕ್ತಾರೆ. ಇವರು ಬುಕ್ 4ಅಲ್ಲಿ ಹಾಕ್ತಾರೆ. ಸೊ ಬುಕ್ 4 ಆಗಿರೋದ್ರಿಂದ ಏನಾಗುತ್ತೆ, ಅದು ಎನ್ಕಮ್ರೆನ್ಸ್ ಸರ್ಟಿಫಿಕೇಟ್ನಲ್ಲೂ ಕೂಡ ರಿಫ್ಲೆಕ್ಟ್ ಆಗಿಲ್ಲ, ಇವತ್ತು ತನಕನೂ ಆಗಿಲ್ಲ. ಅದು ಒಂದು ದೊಡ್ಡದು. ಜೊತೆಗೆ ಇವರು ಸೇಲ್ ಡೀಡ್ ಮಾಡಿಸ್ಕೋಬೇಕಿತ್ತು. ಅಗ್ರಿಮೆಂಟ್ ಆಫ್ ಸೇಲ್ ಆದಮೇಲೆ ಸೇಲ್ ಡೀಡ್ ಮಾಡಿಸ್ಕೋಬೇಕಿತ್ತು. ಇವರು ಸೇಲ್ ಡೀಡ್ ಮಾಡಿಸ್ಕೊಳ್ಳಲ್ಲ. ಯಾಕಂದರೆ ರಿಜಿಸ್ಟ್ರೇಷನ್ ಫೀಸು ಆ ವೇರಿಯೇಷನ್ ಆಗುತ್ತೆ ಅನ್ನೋಂಥದ್ದು, ಅದನ್ನು ಇವರು ಕಾನೂನು ಬಾಹಿರವಾಗಿ ಮಾಡಿಬಿಟ್ಟು ಆ ಬುಕ್ 4 ಎಂಟ್ರಿ ಆಗಿರೋಂಥ GPAನಲ್ಲಿ ನಮ್ಮ ಬ್ರದರಿಂದನೂ ಒಳಗೊಂಡು ಇತರರಿಗೂ ಇವರೇ ದೊಡ್ಡಸ್ವಾಮಿ ಗೌಡರು ಸೈಟನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಅಡ್ಜಸ್ಟ್ಮೆಂಟ್ ವಿತ್ ಸಬ್ ರಿಜಿಸ್ಟ್ರಾರ್, ಇವ್ರಿಗೂ ಅವ್ರಿಗಿದ್ದಂಥ ಕನೆಕ್ಷನ್ ಮೇಲೆ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾರೆ. ಇವರು ಪಾಪ ಎಲ್ಲ ಸೈಟ್ ತಗೋತಾರೆ, ಎಲ್ಲ ಖಾತೆ ಕಂದಾಯ ಎಲ್ಲ ಕಟ್ತಾರೆ, ಹೊಸ ನಂಬರ್ ಸಿಗುತ್ತೆ, ಎಲ್ಲ ಆಗುತ್ತೆ. 2014ನಲ್ಲಿ M&M ಅಂತ ಒಂದು ಕಂಪ್ನಿ, ಮುದ್ದಪ್ಪ ಅನ್ನೋನು ಈ ಸೇಮ್ ಪಾರ್ಟಿಗಳು ಯಾರು ದೊಡ್ಡಸ್ವಾಮಿ ಗೌಡರಿಗೆ ಕೊಟ್ಟಿರ್ತಾರೆ ಲ್ಯಾಂಡನ್ನು, ಅವ್ರ ಹತ್ರ ಹೋಗಿ ಆ GPAನ ಕ್ಯಾನ್ಸಲ್ ಮಾಡಿಸ್ತಾರೆ. ಯಾಕಂದ್ರೆ ಅದ್ರ ಸೇಲ್ ಕ್ಲಾಸ್ ಇರಲ್ಲ. ಸೇಲ್ ಕ್ಲಾಸ್ ಇದ್ದು ಮಾಡಿದರೆ ಕ್ಯಾನ್ಸಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬುಕ್ 4 ಎಂಟ್ರಿ ಮಾಡಿದ್ದಾರೆ, ಇವ್ರು ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿ ಏನು ಮಾಡ್ತಾನೆ, ಯಾರು ದೊಡ್ಡಸ್ವಾಮಿ ಗೌಡರಿಗೆ ಲ್ಯಾಂಡ್ ಕೊಟ್ಟಿರ್ತಾರೆ ಅವ್ರ ಹತ್ರ ಇವನು ಪರ್ಚೇಸ್ ಮಾಡ್ತಾರೆ. ಅಲ್ಲೂ ಒಂದು ಗೋಲ್ಮಾಲ್ ಆಗಿದೆ. ಅಗ್ರಿಮೆಂಟ್ ಆಫ್ ಸೇಲ್ ರಿಜಿಸ್ಟರ್ ಇತ್ತು, ಇವ್ರು ಈ ಹೊಸ ನಂಬರು ಈ ಲ್ಯಾಂಡ್ ಕನ್ವರ್ಷನ್ ಆದ್ಮೇಲೆ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಜನ ತಾವೆಲ್ಲ ವೆರಿ ಇಂಟೆಲೆಕ್ಚುಯಲ್ ಕ್ರೌಡ್ ಇದ್ದೀರಾ. ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಾಗ ಸರ್ವೆ ನಂಬರ್ ಇರುತ್ತೆ, ಚೇಂಜ್ ಆದಾಗ ಆ ನಂಬರ್ ಬೇರೆ ಆಗೋಗುತ್ತೆ. ಸಾಕಷ್ಟು ಕಡೆ ಏನು ಮಾಡ್ತಾರೆ, ಇದೇ ಒಂದೇ ಆಸ್ತಿಗೆ 2 ರಿಜಿಸ್ಟ್ರೇಷನ್ ಮಾಡ್ತಾರೆ, ಬಿಕಾಸ್ ನಂಬರ್ ಚೇಂಜ್ ಆಗಿಬಿಟ್ಟಿರುತ್ತೆ ಕನ್ವರ್ಷನ್ ಆದಮೇಲೆ. ಇಲ್ಲಿ ಕನ್ವರ್ಷನ್ ತೋರಿಸಿ ಬಟ್ ಇವತ್ತಿಗೂ ರಿಫ್ಲೆಕ್ಟ್ ಆಗ್ತಾ ಇರೋದು ಹಳೆ ಸರ್ವೆ ನಂಬರೇನೆ. ಅದು ದಿಗ್ಭ್ರಮೆ ಮತ್ತು ಆಶ್ಚರ್ಯದ ವಿಚಾರ. ಒಂದೇ ಸರ್ವೆ ನಂಬರ್ಗೆ ಅಗ್ರಿಮೆಂಟ್ ಆಫ್ ಸೇಲು EC ಕಾಣ್ತಾ ಇದೆ, ಇವತ್ತು ತನಕನೂ ಕಾಣ್ತಾ ಇದೆ. ಇವಾಗ ಸೇಲ್ ಡೀಡ್ ಮುದ್ದಪ್ಪಂದು ಅಲ್ಲಿ ಕಾಣ್ತಾ ಇಲ್ಲ. ಅವನು ಹೆಂಗೆ ಮಾಡಿಸ್ಕೊಂಡ? ಯಾಕೆ ಇವ್ರ ಮೇಲೆ ನಾನು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ 14ಕ್ಕೆ ಈ ಥರ ರಿಜಿಸ್ಟರ್ ಮಾಡಿಕೊಂಡು GPA ಕ್ಯಾನ್ಸಲ್ ಮಾಡಿದ್ಮೇಲೆ ಮುದ್ದಪ್ಪ M&M ಕಂಪ್ನಿ ಬೆಂಗಳೂರವರು ಒಂದು ಕೇಸ್ನ ಹಾಕ್ತಾರೆ. ಆ ಕೇಸ್ನ ಹಾಕ್ಬಿಟ್ಟು ಇವರೆಲ್ಲರ ಸೈಟ್ಗೂ
ಪ್ರೇಯರ್ ಕೇಳ್ತಾರೆ ಏನಂತ, ಅಲಾಟ್ ಮಾಡಿರೋಂಥದ್ದು ಇವ್ರದ್ದು ನಲ್ ಆ್ಯಂಡ್ ವಾಯ್ಡು. ನನ್ನ